ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್ ಉಪೇಂದ್ರ ಏನೇ ಮಾಡಿದ್ರೂ ಸೂಪರ್ ಆಗಿ ಮಾಡ್ತಾರೆ. 9 ತಿಂಗಳ ಹಿಂದೆ ಟೋಪಿವಾಲಾ ಅನ್ನೋ ಸಿನಿಮಾಕ್ಕೆ ಇವರೇ ಹೀರೋ, ಅವರದ್ದೇ ಕತೆ. ಆದರೆ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಟೋಪಿವಾಲಾಗೆ ಟೋಪಿ ಹಾಕಲು ಹೊರಟಿದ್ರು. ಅದು ಹೇಗೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ರಿಪೋರ್ಟ್. ತೆಲುಗು ನಿರ್ಮಾಪಕರೊಬ್ಬರಿಗೆ ಟೋಪಿವಾಲಾ ಡಬ್ಬಿಂಗ್ಗೆ ಅನುಮತಿ ನೀಡಿದ್ದಾರೆ. ಈ ಬಗ್ಗೆ ಉಪ್ಪಿ ಬೇಸರ ವ್ಯಕ್ತಪಡಿಸಿದ್ರು. ಇಷ್ಟೆಲ್ಲ ಮಾಡಿದ್ರ ಮೇಲೂ ಕೂಡ ಜೊತೆಲೇ ಇದೀನಿ ನಾನು. ನನಗೇನು ಒಂದು ಮಾತು ಹೇಳಿದ್ರೆ ನಾನೇನು ಬೇಡ ಅಂತಾನೂ ಇರಲಿಲ್ಲ. ಶ್ರೀನಿವಾಸ್ ನೀವು ಮಾಡ್ಕೊಳ್ಳಿ ಅಂತ ನಾನೇ ಹೇಳ್ತಿದ್ದೆ. ನನಗೆ ಅದೊಂದೇ ಬೇಜಾರಾಗಿದ್ದು. ಅಟ್ಲೀಸ್ಟ್ ಫೋನ್ ಮಾಡಿ ಕೇಳಿದಾಗರೂ ಕೂಡ ಸರ್ ನಾನು ಬರ್ತಾ ಇದ್ದೀನಿ, ಅದ್ರ ವಿಷಯನೇ ಮಾತಾಡಕ್ ಬರ್ತೀನಿ ಸರ್, ನಿಮ್ಮ ಹತ್ರ ಮಾತಾಡ್ಬೇಕು ನಾನು ಅಂತ ಅದನ್ನೂ ಹೇಳಲಿಲ್ಲ. ಅಲ್ಲದೆ ಇದರಿಂದ ಬೇಸರಗೊಂಡಿರುವ ಉಪ್ಪಿ ಫಿಲ್ಮ್ ಚೇಂಬರ್ ಮೊರೆನೂ ಹೋಗಲಿದ್ದಾರಂತೆ. ಅದೇ ಇವಾಗ ಚೇಂಬರ್ ಹತ್ರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ, ಅವ್ರ ಹತ್ರ ನಾನು ಮಾತಾಡಬೇಕು. ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ಅವ್ರ ಹತ್ರ ಮಾತಾಡಬೇಕು. ಆಮೇಲೆ ಅಲ್ಲಿ ತೆಲುಗು ಪ್ರೊಡ್ಯೂಸರ್ಸ್ ಕೌನ್ಸಿಲ್ ಇದೆ, ಅವ್ರ ಹತ್ರನೂ ಮಾತಾಡ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಏನಂದ್ರೆ ಇದೊಂದು ಎಚ್ಚರಿಕೆ ಗಂಟೆ ಅಷ್ಟೇ ಎಲ್ಲರಿಗೂ. ಇವಾಗ ತುಂಬಾ ಜನ ಹೊಸಬರು ಬರ್ತಾರೆ, ಸ್ಟೋರಿ ತಗೊಂಡ್ ಬರ್ತಾರೆ, ಡೈರೆಕ್ಷನ್ ಮಾಡ್ಬೇಕು ಅಂತ ಬರ್ತಾರೆ. ಪಾಪ ಏನೋ ಒಂದು ಆಸೆ ಇಟ್ಕೊಂಡ್ ಬಂದಿರ್ತಾರೆ ಅವರು. ಈ ತರದ್ದು ಆಗಬಾರ್ದು ಆಕ್ಚುಲಿ ಇಂಡಸ್ಟ್ರಿಯಲ್ಲಿ. ಟೋಪಿವಾಲಾ ತೆರೆಗೆ ಬರೋ ಮೊದಲು ಸುದ್ದಿ ಮಾಡಿತ್ತು, ರಿಲೀಸ್ ಆದ್ಮೇಲೂ ಸದ್ದು ಮಾಡ್ತಿದೆ. ಟೋಪಿ ಹಾಕೋರ ಬಗ್ಗೆ ಹೇಳಿದ ಟೋಪಿವಾಲನೇ ಈ ಸುದ್ದಿಯ ಕೇಂದ್ರ ಬಿಂದು ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ. ಈ ವಿವಾದ ಮುಂದುವರಿಯುತ್ತೋ ಅಥವಾ ನಿರ್ಮಾಪಕ ಹಾಗೂ ಉಪ್ಪಿ ಕುಳಿತು ಬಗೆಹರಿಸಿಕೊಳ್ತಾರೋ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆಗೆ ರೇವನ್ ಪಿ ಜೇವೂರ್, ಸುವರ್ಣ ನ್ಯೂಸ್. ಹೆಣ್ಮಕ್ಳು ಏನಿದ್ರೂ ಅಡುಗೆ ಮಾಡೋಕ್ಕೆ ಸರಿ ಅನ್ನೋ ಮನೋಭಾವನೆ ಇಂದಿಗೂ ಕೆಲವೆಡೆ ಇದೆ. ಆದರೆ ನಾರಿ ಮನಸ್ಸು ಮಾಡಿದ್ರೆ ಅದೇ ಅಡುಗೆ ಮಾಡೋ ಕಲೆಯನ್ನೇ ಬಂಡವಾಳ ಮಾಡಿಕೊಂಡು ಬಿಸ್ನೆಸ್ ಮಾಡ್ಬೋದು. ಅದು ಎಷ್ಟರ ಮಟ್ಟಿಗೆ ಯಶಸ್ಸು ಗಳಿಸಬಹುದು ಗೊತ್ತಾ? ಅದನ್ನು ನಾವು ಹೇಳೋದಕ್ಕಿಂತ ಈ ಸ್ಟೋರಿ ನೋಡಿ ನೀವೇ ತಿಳ್ಕೊಳ್ಳಿ. ಇಡ್ಲಿ, ವಡಾ, ಪುಳಿಯೋಗರೆ, ಬಿಸಿಬೇಳೆಬಾತ್, ಚಟ್ನಿ, ಪಾಯಸ ಯಾವುದು ಬೇಕು ಹೇಳಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 89 ವೆರೈಟಿ ಫುಡ್ ನಿಮಗೆ ಸಿಗುತ್ತೆ. ಜಸ್ಟ್ ಆರ್ಡರ್ ಮಾಡಿದ್ರೆ ಸಾಕು. ಅಂದ್ಹಾಗೆ ಇದೇನು ಅಡಿಗೆ ಮನೆಯಲ್ಲ, ಫ್ಯಾಕ್ಟರಿ. ಎಸ್, ಶ್ರೀ ಫ್ಯಾಮಿಲಿ ಗ್ರೂಪ್ ಅನ್ನೋ ಕಂಪನಿ ಉಡುಪಿ ರುಚಿ ಅನ್ನೋ ಬ್ರ್ಯಾಂಡ್ ನೇಮಲ್ಲಿ ತಿಂಡಿಗಳನ್ನ ರೆಡಿ ಮಾಡ್ತಿದೆ. ಅಷ್ಟಕ್ಕೂ ಇಂಥದ್ದೊಂದು ದೊಡ್ಡ ಕಂಪನಿ ಪ್ರಾರಂಭಿಸಿದ್ದು ಬಿಸ್ನೆಸ್ ಬಗ್ಗೆ ಎಳ್ಳಷ್ಟು ಅರಿವಿಲ್ಲದ ಲಲಿತಾ ರಾವ್ ಸಾಹೇಬ್ ಅನ್ನೋ ಉಡುಪಿ ಹೆಣ್ಮಗಳು. ಸ್ಟಾರ್ಟ್ ಮಾಡುವಾಗ ಮನೆಯಲ್ಲೇ ಒಂದು ರೂಮಲ್ಲಿ, ಚಿಕ್ಕ ರೂಮಲ್ಲಿ ನನ್ನ ಒಡವೆಗಳನ್ನ ಇಟ್ಟು ಒಂದು 35,000 ಮತ್ತು ನನ್ನ ಅಕ್ಕನ ಹತ್ರ ಒಂದು 20,000 ಹಂಗೆ ತಗೊಂಡು ಒಂದು 55,000 ಬಂಡವಾಳ ಹಾಕಿ ಮನೆಯಲ್ಲೇ ಚಿಕ್ಕ 10x10 ರೂಮಲ್ಲಿ ನಾವು ಒಂದೇ ಒಂದು ಚಿಕ್ಕ ಬ್ಲೆಂಡರ್ ಇಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಚಿಕ್ಕದಾಗಿ ಶುರು ಮಾಡಿದ್ರೂ ನಾಳೆ ಈ ಥರ ನಮಗೆ ನಾವು ರೀಚ್ ಆಗಬೇಕು, ಇಂಡಿಯಾ ಕಂಟ್ರಿನಲ್ಲೇ ನಮ್ಮದು ಒಂದು ಒಳ್ಳೆ ಫುಡ್ ಇಂಡಸ್ಟ್ರಿ ಆಗಿ ಆಗಬೇಕು, ಹಾಗೆ ಅಂತ ಒಂದು ವಿಷನ್ ಇಟ್ಟು ನಾವು ಶುರು ಮಾಡಿದ್ವಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದ ಲಲಿತಾ ರಾವ್ ತಮ್ಮ ಮೈಮೇಲಿನ ಒಡವೆ ಅಡ ಇಟ್ಟು ಏಕಾಂಗಿಯಾಗಿ ಕಂಪನಿ ಶುರು ಮಾಡಿದ್ರು. ನಂತರ ಪತಿ ಶೇಷಾದ್ರಿ ರಾವ್ ಸಾಥ್ ನೀಡಿದ್ರು. ಕೇವಲ 35,000 ರೂಪಾಯಿಯಿಂದ ಆರಂಭಿಸಿದ ಕಂಪನಿ ಇವತ್ತು ವರ್ಷಕ್ಕೆ 20 ಕೋಟಿ ಟರ್ನ್ ಓವರ್ ನಡೆಸುತ್ತಿದೆ. ಈ ಮಹಿಳೆಯಿಂದ ಬೇಕಾದಷ್ಟು ಇವಾಗ ಸಾವಿರಾರು ಒಂದು 30,000 35,000 ಮಹಿಳೆಯರಿಗೆ ಸಹಾಯ ಆಗಿದೆ. ಅವರು ಇವಾಗ ಒಂದು ಬಿಸ್ನೆಸ್ ಶುರು ಮಾಡಿದ್ದಾರೆ, ಉಡುಪಿ ರುಚಿ ಮೈ ಫ್ಯಾಮಿಲಿ ಬಿಸ್ ಅಂತ. ಅದರಲ್ಲಿ ಹೆಂಗಸರಿಗೋಸ್ಕರ, ವಿಮೆನ್ ಎಂಪವರ್ಮೆಂಟ್ಗೋಸ್ಕರ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಅಂತ ಶುರು ಮಾಡಿದ್ದಾರೆ. ಅವ್ರು ಫುಲ್ ಫ್ಯಾಮಿಲಿನೂ ನೋಡಿಕೊಂಡು ಇಲ್ಲಿ ಫ್ಯಾಕ್ಟ್ರಿನಲ್ಲಿ ಬಂದು ಇಷ್ಟು ಕೆಲಸನ ಮಾಡಬಹುದು ಒಂದು ಹೆಂಗಸು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಲಲಿತಾ ರಾವ್ ಸಾಹೇಬರು. ಸನ್ಫೀಸ್ಟ್ ಪಾಸ್ತಾ, ಆಶೀರ್ವಾದ್ ಇನ್ಸ್ಟೆಂಟ್ ಫುಡ್ನಂತಹ ಫೇಮಸ್ ಬ್ರ್ಯಾಂಡ್ಗಳು ಇಲ್ಲೇ ಪ್ಯಾಕ್ ಆಗುತ್ತವೆ. ಅಲ್ಲದೆ ಸಾವಿರಾರು ಮಹಿಳೆಯರಿಗೆ ಉದ್ಯೋಗ ಒದಗಿಸಿದ ಕೀರ್ತಿಯೂ ಇವರಿಗೆ ಸಲ್ಲುತ್ತೆ. ಒಟ್ನಲ್ಲಿ ಪುಟ್ಟ ಕೋಣೆಯೊಂದರಿಂದ ಪ್ರಾರಂಭವಾದ ಕಂಪನಿ ಕೇವಲ 15 ವರ್ಷಗಳಲ್ಲೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿದೆ ಅಂದ್ರೆ ಲಲಿತಾ ರಾವ್ ಅವರ ಸಾಧನೆಯನ್ನ ಮೆಚ್ಚಲೇಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಬೆಂಗಳೂರಲ್ಲಿ ಒಂದಲ್ಲ ಒಂದು ಮ್ಯಾರಥಾನ್ಗಳು ನಡೀತಾನೆ ಇರುತ್ತೆ. ಇದೀಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಹ ಮಧ್ಯರಾತ್ರಿಯ ಮ್ಯಾರಥಾನ್ ಒಂದನ್ನು ಏರ್ಪಡಿಸಿದೆ. ರೋಟರಿ ಬೆಂಗಳೂರು ಐಟಿ ಕಾರಿಡಾರ್ ಜೊತೆ ಕೈಜೋಡಿಸಿರುವಂಥ SBI ಡಿಸೆಂಬರ್ 14ರಂದು ರಾತ್ರಿ ಮ್ಯಾರಥಾನ್ ಆಯೋಜಿಸಿದೆ. ವೈಟ್ಫೀಲ್ಡ್ನಲ್ಲಿ ನಡೆಯಲಿರುವ ಈ ಮ್ಯಾರಥಾನ್ ಮುಖ್ಯ ಉದ್ದೇಶ ಜನರಿಗೆ ಆರೋಗ್ಯದ ಅರಿವು ಮೂಡಿಸುವುದು, ಜೊತೆಗೆ ಜನರ ಕಲ್ಯಾಣ ನಿಧಿಗಾಗಿ ವಂತಿಗೆ ಸಂಗ್ರಹಿಸುವ ಗುರಿಯನ್ನು ಹೊಂದಿದೆ. ಇದಕ್ಕೆ ಖ್ಯಾತ ಕ್ರೀಡಾಪಟು ಮಿಲ್ಕಾ ಸಿಂಗ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವುದು ವಿಶೇಷ.
ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ನೋಡೋಣ ಬನ್ನಿ. ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ 10 ಗ್ರಾಮ್ಗೆ 28,780 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 200 ರೂಪಾಯಿ ಇಳಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ದರ 10 ಗ್ರಾಮ್ಗೆ 31,080 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ 220 ರೂಪಾಯಿ ಇಳಿಕೆಯಾಗಿದೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಒಂದು ಬ್ರೇಕ್ ನಂತರ.